ನಾನು ಸೂರಜ್ ಅಂತೇಳಿ ಶಿವಮೊಗ್ಗದವನು. ಬ್ಯಾಂಗ್ಳೂರ್ ಪ್ರೈವೇಟ್ ಕಂಪ್ನಿಯಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ. ನೀವಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸಣ್ಣ ವಯಸ್ಸಿಂದ ನೀವು ದೊಡ್ಡ ಅಭಿಮಾನಿ. ಮೆಜೆಸ್ಟಿಕ್ ಇಂದ ಇವತ್ತು ಕ್ರಾಂತಿವರೆಗೂ ಪ್ರತಿಯೊಂದು ಫಿಲಮು ಕೂಡ ಥಿಯೇಟರ್ ನೋಡ್ಕೊಂಡು ಬೆಳ್ಕೊಂಡ್ ಬಂದಿರೋರು ನಾನು. ಬರೀ ನೀವು ಫಿಲಮ್ ನೋಡ್ಕೊಂಡು ಇಷ್ಟಪಟ್ಟವಲ್ಲ, ಫಿಲಮ್ ಜೊತೆ ನೀವು ಪ್ರಾಣಿ ಪ್ರಿಯ ಆಗ್ಲಿ, ನೀವು ಮಾಡೋ ಹೆಲ್ಪಿ ನೇಚರ್ ಆಗ್ಲಿ, ನೀವು ಮಾಡೋ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ನಾನು ಯೂಟ್ಯೂಬ್ ಅಲ್ಲಿ ನಾನು ಇವತ್ತು A to Z ನೀವು ನೋಡ್ಕೊಂಡು ಬೆಳ್ಕೊಂಡ್ ಬಂದಿರೋನು. ಪ್ರತಿಯೊಂದು ಸನ್ನಿವೇಶನೂ ಇಷ್ಟಪಡ್ಕೊಂಡ್ ಬಂದಿರೋ ಮನುಷ್ಯ ನಾನು. ನನ್ನ ಜೊತೆ ನಮ್ಮ ಅಪ್ಪ ಆಗ್ಲಿ, ನಮ್ಮ ತಾಯಿ ಆಗ್ಲಿ, ನಮ್ಮ ಅಣ್ಣ ಆಗ್ಲಿ, ನಮ್ಮ ಅಕ್ಕ ಆಗ್ಲಿ, ನಮ್ಮ ಫ್ಯಾಮಿಲಿ, ದೊಡ್ಡಪ್ಪ, ತುಂಬಾ ಜನ ಎಲ್ಲರೂ ಇಷ್ಟ. ಈ ವಿಡಿಯೋ ಒಂದು ಕಾಟನ್ ಮೂವಿ ಪ್ರಮೋಷನ್ಗೆ ಮಾಡ್ತಾ ಇರೋದು. ಒಂದು ವಿಭಿನ್ನವಾಗಿರ್ಲಿ ಅಂತ ಹೇಳಿ ಒಂದು ಕರಿಯರ್ ಫಿಲಂ ಥೀಮ್ ಇಟ್ಕೊಂಡು ಒಂದು ವಿಡಿಯೋ ಮಾಡಿರೋದು. ನನಗೆ ಏನಕ್ಕೆ ಕರಿಯರ್ ಫಿಲಂ ಥೀಮ್ ಇಟ್ಕೊಂಡಿರೋದು ಅಂದ್ರೆ, ನನಗೆ ಕರಿಯರ್ ಫಿಲಮ್ ಬಾಸ್ ಎಲ್ಲಾ ಫಿಲಮ್ಗಿಂತ ಕರಿಯರ್ ಫಿಲಮ್ ಎರಡನೇದು ಮೂರನೇ ಮೂವಿ. ತುಂಬಾ ಆ ಫಿಲಮ್ ನನಗೆ ತುಂಬಾ ಪರಿಣಾಮ ಬೀರಿತ್ತು. ಏನಕ್ಕೆ ಅಂದ್ರೆ, ನಾನು ಅವಾಗ 4ನೇ ಕ್ಲಾಸ್ 5ನೇ ಕ್ಲಾಸ್ ಆಗ್ತಾ ಇಲ್ಲ. ಆ ಫಿಲಮ್ ನಮ್ಮ ಮನೆ ಪೂಜೆ ಇತ್ತು. ಫಿಲಮ್ ನೋಡ್ಕೊಂಡು ಮಾರನೇ ದಿನ ನಾನು ಸೇಮ್ ಕಟಿಂಗ್ ಮಾಡ್ಸ್ಕೊಂಡು ಫ್ರಂಟ್ ಕಟಿಂಗ್ ಮಾಡ್ಸ್ಕೊಂಡು ಬಂದಿದ್ದೆ. ನಮ್ಮನೆ ಏನೋ ಪೂಜೆ ದಿವಸ ಕಟಿಂಗ್ ಮಾಡ್ಸ್ಕೊಂಡು ಅಂತ ಬೈದಿದ್ರು. ಒಂದು ಸೀಕ್ರೆಟ್ ಆಗಿತ್ತು ಮನೇಲಿ. ಅದನ್ನ ನಾನು ಮರೆಯಕ್ಕಾಗಲ್ಲ ನನ್ನ ಲೈಫಲ್ಲಿ. ಇವತ್ತಿನ ಒಂದು 50 ಇಂದ 60 ಸರಿ ಫಿಲಮ್ ನೋಡಿರ್ಬೋದೇನೋ ಗೊತ್ತಿಲ್ಲ. ಬಟ್ ನನಗೆ ಆ ಫಿಲಮ್ ಅಂದ್ರೆ ಭಾರಿ ಇಷ್ಟ. ಬಾಸ್ ಲೂನಾದಲ್ಲಿ ಬರೋ ಸೀನ್ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅದೇ ಥೀಮ್ ಇಟ್ಕೊಂಡು ಕಾಟಿರೋ ಪ್ರಮೋಷನ್ಗೆ ಈ ವಿಡಿಯೋ ಇಟ್ಕೊಂಡು ಈ ವಿಡಿಯೋ ಮಾಡಿರೋದು. ನೀವು 1 ಕೋಟಿ ಜನ ಫ್ಯಾನ್ಸ್ ಇರ್ಬೋದು. ಅಲ್ಲಿ ಬರೀ 50 ಲಕ್ಷ ಜನ ನೀವು ಒಂದು 1,000 ರೂಪಾಯಿ ಕೊಟ್ಟರೆ 500 ಕೋಟಿ ಮೂವಿ ಬಜೆಟ್ ಮೂವಿ ಮಾಡ್ಬೋದು. ನೀವ್ ಹೆಂಗೆ ನಿಮ್ ಸೆಲೆಬ್ರಿಟೀಸ್ ಬಿಟ್ಕೊಟ್ಟಿಲ್ವೋ ಅದೇ ತರ ನಿಮ್ ಸೆಲೆಬ್ರಿಟೀಸ್ ನಿಮ್ಗೆ ಯಾವತ್ತೂ ಬಿಟ್ಕೊಡಲ್ಲ. ಈ ಎಲ್ಲಾ ನಿಮ್ ಸೆಲೆಬ್ರಿಟೀಸ್ ಮನ್ಸಿನ ಮಾತು ನಾನು ನಿಮ್ಗೆ ತಲುಪಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಡಿ ಬಾಸ್ ಅಂದ್ರೆ ಬರೀ ಅಭಿಮಾನ ಅಲ್ಲ ಸರ್ ನಮಗೆ. ನೀವೆಲ್ಲ ನಮಗೆ ಒಂಥರ ಎಮೋಷನಲ್. ನಮಗೆ ಇಲ್ಲಿ ಟಚ್ ಆಗೋ ಒಂದು ಪರ್ಸನ್ ನೀವು. ಎಲ್ಲ ನಾನು ಡಿ ಬಾಸ್ ಸೆಲೆಬ್ರಿಟೀಸ್ಗೆ, ಕನ್ನಡ ಚಿತ್ರ ಪ್ರೇಮಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಕಾಂತಾರ ಮೂವಿನ ಚಿತ್ರಮಂದಿರಕ್ಕೆ ಹೋಗಿ ವೀಕ್ಷಿಸಿ. ಪೈರಸಿ ಸಪೋರ್ಟ್ ಮಾಡಬೇಡಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಜೈ ಕರ್ನಾಟಕ ಮತ್ತೆ ಜೈ ಡಿ ಬಾಸ್.